ಕಿಲ್ಲರ್ ಬ್ರಿಡ್ಜ್ ಸರಿಪಡಿಸುವಂತೆ ಅಧಿಕಾರಿಗಳಿಗೆ ಮನವಿ. ಗ್ರಾಮಸ್ಥರ ಮನವಿಗೆ ಅಧಿಕಾರಿಗಳು ಡೋಂಟ್ ಕೇರ್. ಕಾಂಕ್ರೀಟ್ ಹಾಕಿ ಗುಂಡಿ ಮುಚ್ಚಿದ ಗ್ರಾಮದ ಯುವಕರು. ಎಸ್ ವೀಕ್ಷಕರ, ಚಿಕ್ಕನಾಯಕನಹಳ್ಳಿ ತಾಲೂಕಿನ ಅದೆಷ್ಟೋ ಗ್ರಾಮಗಳಿಗೆ ಇಂದಿಗೂ ಸರಿಯಾದ ರಸ್ತೆ ಇಲ್ಲದೆ ಜನ ಪರದಾಡ್ತಿದ್ದಾರೆ. ಅಧ್ವಾನ ಎದ್ದಿರುವ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರು ಅಪಘಾತಕ್ಕೀಡಾಗಿ ಸಾವನ್ನಪ್ಪಿದ್ದಾರೆ. ಇತ್ತ ಸಾಲಕಟ್ಟೆ ಕ್ರಾಸ್ನಿಂದ ಬೆಳ್ಳಾರ ನಡುವೆ ಬಡಕೆಗುಡ್ಲು ಹತ್ತಿರ ಇರುವ ಬ್ರಿಡ್ಜ್ ಕಿಲ್ಲರ್ ಬ್ರಿಡ್ಜ್ ಆಗಿ ಮಾರ್ಪಾಟಾಗ್ತಾ ಇದೆ. ಈ ಬ್ರಿಡ್ಜ್ ಮೇಲೆ ನೀವು ಅಪ್ಪಿತಪ್ಪಿ ಯಾಮಾರಿದ್ರೆ ಸಾವು ಗ್ಯಾರಂಟಿ ಅನ್ನೋ ಹಾಗಾಗಿದೆ. ಇಂತಹ ಅವ್ಯವಸ್ಥೆಯ ಬ್ರಿಡ್ಜ್ ಅನ್ನ ಸರಿಪಡಿಸುವಂತೆ ಗ್ರಾಮಸ್ಥರು ಹಲವು ಬಾರಿ ಮನವಿ ಮಾಡಿಕೊಂಡ್ರು ಅಧಿಕಾರಿಗಳು ಕ್ಯಾರೆಯಂತಿಲ್ವಂತೆ. ಈ ಕಾರಣಕ್ಕೆ ಆ ಗ್ರಾಮದ ಯುವಕರೇ ಮುಂದೆ ನಿಂತು ಆ ಬ್ರಿಡ್ಜ್ ಮೇಲಿದ್ದ ಗುಂಡಿಯನ್ನ ಮುಚ್ಚುತ್ತಿದ್ದಾರೆ. ಹೌದು, ಇತ್ತೀಚೆಗೆ ತಾನೇ ಕಾರ್ಯ ನಿಮಿತ್ತ ತುರುವೇಕೆರೆಯಿಂದ ದಾಸೋಡಿ ಗ್ರಾಮಕ್ಕೆ ಬಂದಿದ್ದ ಬೈಕ್ ಸವಾರ ಗೋವಿಂದರಾಜು ದಾಸೋಡಿಯಿಂದ ವಾಪಸ್ ತೆರಳುವಾಗ ಇದೇ ಸೇತುವೆಯ ಮೇಲೆ ಅಪಘಾತವಾಗಿ ಸ್ಥಳದಲ್ಲಿ ಸಾವನ್ನಪ್ಪಿದ್ರು. ಇಂತಹ ಅಪಾಯಕಾರಿ ಸೇತುವೆ ಕಣ್ಮುಂದೆ ಇದ್ರೂ ಅಧಿಕಾರಿಗಳು ಜಾಣ ಕುರುಡುತನ ತೋರ್ತಿದ್ದಾರೆ ಅಂತ ಬಡಕೆಗುಡ್ಲು ಗ್ರಾಮದ ಯುವಕರು ಸ್ವತಃ ಗುಂಡಿಯನ್ನ ಮುಚ್ಚಲು ಮುಂದಾದ್ರು. ಸೇತುವೆಗೆ ತಾತ್ಕಾಲಿಕವಾಗಿ ಕಾಂಕ್ರೀಟ್ ಹಾಕಿ ಗುಂಡಿಗಳನ್ನ ಮುಚ್ಚಿದ್ದಾರೆ. ಯುವಕರ ಈ ಕೆಲಸಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಇಲ್ಲಿ ಒಂದೆರಡು ಗುಂಡಿ ಇತ್ತು. ನಾವು ರೆಗ್ಯುಲರ್ ಆಗಿ ಓಡಾಡ್ತಿದ್ದವ್ರಿಗೆ ಗೊತ್ತಿತ್ತು ಇಲ್ಲಿ ಗುಂಡಿ ಇದ್ದಿದ್ದರಿಂದ ಸೈಡಲ್ಲಿ ಬರ್ತಿದ್ವಿ ಹೋಗ್ತಿದ್ವಿ. ಮೊನ್ನೆ ಆಕ್ಸಿಡೆಂಟ್ ಆದಾಗ ಅವರಿಗೂ ಅನಿವಾರ್ಯ ಗೊತ್ತಾಗಿಲ್ಲ. ಅಲ್ಲಿ ಆ ಸಣ್ಣ ವಾಳೆಗೆ ಹೋಗ್ಬಿಟ್ಟು ಅದು ಗಾಡಿ ಶೇಕ್ ಆಗೈತೆ. ಇನ್ನೇನು ಅವರು ಮಿನಿಮಮ್ ಸ್ಪೀಡಾಗಿ ಬಂದಿರ್ತಾರೆ, ಅವ್ರಿಗೆ ಗೊತ್ತಾಗಿಲ್ಲ. ಸಡನ್ನಾಗಿ ಹೋಗಿ ಅಲ್ಲಿ ಬಿದ್ದು ಸ್ಪಾಟ್ ಆದರು. ನಮ್ಮ ಗ್ರಾಮದ ಯುವಕರು ಒಂದು 2-3 ಜನ ಸೇರ್ಕೊಂಡು ಈ ಕೆಲಸ ಮಾಡಿ ನಾವು ಅಧಿಕಾರಿಗಳ್ಗೆ ಹೇಳಿದ್ವಿ ಬತ್ತೀವಿ ಅಂತ ಅಂದರು ಅವರು. ಯುವ ಪೀಳಿಗೆ ಇಂಥ ಕಾರ್ಯಗಳು ಮಾಡ್ತಾಯಿದ್ದು ಶ್ಲಾಘನೀಯ. ಇಂಥ ಈ ಕಾರ್ಯಗಳನ್ನೆಲ್ಲ ನೋಡ್ಕೊಂಡು ಯುವಕರು ಉತ್ಸುಕರಾಗಬೇಕು. ನಮ್ಮ ಕೈಲಾಗಿದ್ದು ನಾವು ಮಾಡಬೇಕು. ಎಲ್ಲದನ್ನು ಈಗ ಸಣ್ಣ ಕೆಲಸಗಳಿಗೆಲ್ಲದನ್ನು ಅಧಿಕಾರಿಗಳೇ ಬಂದು ಮಾಡಬೇಕು ಅನ್ನೋ ಕಾಲ. ಏನೋ ಒಂದು ಚೀಲ ಸಿಮೆಂಟು ಜಲ್ಲಿ ತಂದು ಹಾಕಿ ಮಾಡೋರೆ, ನಮಗೂ ಖುಷಿ ವಿಚಾರ. ಸರ್, ಲಾಸ್ಟ್ ವೀಕಲ್ಲಿ ಒಂದು ಯಾರೋ ಅನ್ನೋನ್ ಪರ್ಸನ್ನು ಗಾಡೀಲಿ ಹೋಗ್ಬೇಕಾದ್ರೆ ಸ್ವಲ್ಪ ಗುಂಡಿ ಇರೋದ್ರಿಂದನೇ ಗುಂಡಿ ತಪ್ಸೋಕೆ ಹೋಗಿ ಗಾಡಿ ಸ್ಲಿಪ್ಪಾಗಿ ಬಿದ್ದಿರ್ತಾರೆ. ಅವರು ಹೆಲ್ಮೆಟ್ ಹಾಕಿದ್ರೆ ಬಹುಶಃ ಅವರು ಅಟ್ಲೀಸ್ಟ್ ಒಂದು ಕಾಲ ಕೈ ಅವರು. ಈಗ ನಮ್ಮೂರ ಕೆಲವು ಯುವಕರಲ್ಲಿ ಸೇರ್ಕೊಂಡು ಇಲ್ಲಿ ಮುಂದಿನ ಇನ್ನೂ ಅಪಘಾತ ಏನಾಗ್ತಿದ್ವ ಅವನು ತಪ್ಪಕ್ಕೋಸ್ಕರ ಗುಂಡಿ ಮುಚ್ಚಿದ್ದೀವಿ. ಏನು ಯಾರೇನು ಸಹಾಯ ಕೇಳಿಲ್ಲ, ಹುಡುಗರದೆಲ್ಲ ಸಹಾಯದಿಂದ ಎಲ್ಲ ಗುಂಡಿ ಮುಚ್ಚಿದ್ದೀವಿ. ಇನ್ನು ಈ ಸೇತುವೆಯು ತುಂಬಾ ಹಳೆಯದಾಗಿದ್ದು ಸೇತುವೆ ನಡುವೆ ದೊಡ್ಡ ಮಟ್ಟದ ಬಿರುಕು ಬಿಟ್ಟುಕೊಂಡಿದೆ. ಸಾವು ನೋವು ತರುವುದರ ಜೊತೆಯಲ್ಲಿ ಯಾವಾಗ ಬೇಕಾದರೂ ಕುಸಿಯಬಹುದು. ಇತ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಸುತ್ತಲಿನ ಗ್ರಾಮಗಳ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ವಾಹನ ಸವಾರರ ಪ್ರಾಣವನ್ನ ಉಳಿಸಬೇಕಾಗಿದೆ. ಚೇತನ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.